ಅದರಲ್ಲಿ ಸ್ಪೈಡರ್ ಮ್ಯಾನ್ ಬೆಟರ್ ಅನ್ನಿಸ್ತು. ಹಾಗಾಗಿ ಸ್ಪೈಡರ್ ಮ್ಯಾನೇ ತಗೊಂಡೆ. ಅವ್ಳಿಗಂತೂ ತುಂಬ ಖುಷಿ ಆಯಿತು. ಅದನ್ನು ಹೇಳಿದ್ರು ನಮ್ಮ ಶ್ರೀಮತಿಯವರು, ಸರಿ ತಗೊಂಡು ನಡಿಯಮ್ಮ ಅಂದೆ. ಇಲ್ಲಿ ತುಂಬ ಥರದ್ದು ಗುಲಾಬಿ ಗಿಡಗಳಿದ್ವು. ಈ ಒಡವೆ ತಗೊಂಡಿರೋದು ಇವರ ಸ್ವಂತ ಸಂಪಾದನೆಯಲ್ಲಿ, ಅದಕ್ಕೆ ಇವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು. ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಾದರೆ ಮರಿದೆ ಫಾಲೋ ಮಾಡಿ. ನಮ್ಮ ಜಾಣೆ ಮಗಳು ಏನು ಮಾಡ್ತಿದ್ದಾರೆ ಅಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಜಾಣೆ ಮಗಳೇ ನೋಡ್ರಿ, ನಮ್ಮ ಜಾಣೆ ಮಗಳು ಅವಳ ಕರು ಪಾಪುಗೆ ಮೈ ತೊಳಿತಾ ಇದ್ದಾಳೆ. ಹೌದಾ, ಇವತ್ತು ಆಮೇಲೆ ಶಾಂಪು ಬೇರೆ ಹಾಕಿ ಉಜ್ತಾ ಇದ್ದಾಳೆ ನೋಡ್ರಿ. ಏನು ವಿಶೇಷ ಮಗಳೇ, ಶಾಂಪು ಹಾಕಿ ಮೈ ತೊಳಿತಿದ್ದೆ ಇವತ್ತು? ಬಸವನ ಜಯಂತಿ ಹಬ್ಬನಾ? ಗೊತ್ತಾ ನಿನಗೆ ಬಸವನ ಜಯಂತಿ? ಏನು ಬಸವನ ಜಯಂತಿ ಅಂದರೆ ಏನು ಮಾಡೋದು? ಬಸವನ ಜಯಂತಿಲಿ ಹಸುಗೆ ಪೂಜೆ ಮಾಡೋದಕ್ಕೆ ಮೈ ತೊಳೆದು ಪೂಜೆ ಮಾಡಬೇಕು. ಹೌದಾ? ನೋಡ್ರಿ, ನಮ್ಮ ಜಾಣೆ ಮಗಳು ಹೇಳಿದ್ಲಲ್ಲ ಬಸವನ ಜಯಂತಿ ಹಬ್ಬ ಇವತ್ತು ಅಂತ. ಹೌದು, ಇವತ್ತು ಬಸವ ಜಯಂತಿ ಇದೆ, ಮತ್ತೆ ಅಕ್ಷಯ ತೃತೀಯ. ನಿಮ್ಮೆಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಬಸವನ ಜಯಂತಿ ಹಬ್ಬ ಅಂದರೆ ನಮ್ಮ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರಲ್ಲ, ಆ ಬಸವಣ್ಣನವರ ಜಯಂತಿ. ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ. ಆದರೆ ಬಸವ ಜಯಂತಿ ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಹಸು ಕರುಗಳ್ನು ಬಸವಣ್ಣ ಅಂತೀವಿ. ಈ ದಿನ ಹಸುಗಳ್ನ ಕರುಗಳಿಗೆಲ್ಲ ಮೈ ತೊಳೆದು ಅದಕ್ಕೆ ಪೂಜೆ ಮಾಡಬೇಕು. ಪೂಜೆ ಮಾಡೋ ಪದ್ಧತಿ ಐತೆ ನಮ್ಮ ಹಳ್ಳಿ ಕಡೆ. ಇದನ್ನು ಬಸವನ ಜಯಂತಿ ಅಂತ ಆಚರಿಸ್ತೀವಿ. ನೋಡ್ರಿ, ಇಲ್ಲಿ ತಟ್ಟಿ ಐತೆ, ನೀರಿನ ತಟ್ಟಿ. ಒಂದು ನಲ್ಲಿ ತೋಟದಲ್ಲಿ ನೀರು ಬರ್ತಾ ಇರುತ್ತೆ. ಉಜ್ಜಮ್ಮ ನೀಟಾಗೆ ಯಾವ ಕಡೆ ನೋಡ್ಕೊಂಡು ಉಜ್ಜಿತೀಯಾ? ಆ ಕಡೆ ನೋಡ್ಬೇಡ, ಅಲ್ಲಿ ನೀರು ಬರ್ತಾ ಇತ್ತು. ನೀಟಾಗಿ ಉಜ್ಬೇಕು, ಮೇಲಿಂದ ಕೆಳಕನ ಉಜ್ಬೇಕು. ನೀರು ಚಿಮ್ಕಿಸ್ಕ, ನೀರು ಹಾಕೊಂಡು ಉಜ್ಜು. ನೀರು ಹಾಕ್ತಿರು, ತೆಗೀರು. ಉಜ್ಜು ಬೇಗ, ಉಜ್ಜು. ಮೇಲಿಂದ ಕೆಳಕನ ಒಟ್ಟರೆ ನೀಟಾಗೆಲ್ಲ ಉಜ್ಬೇಕು, ಆಯಿತಾ? ಪೂಜೆ ಮಾಡೋದು ನಾವು ಸಂಜೆ, ಆದರೆ ಸಂಜೆ ಮೈ ತೊಳೆಯೋದಕ್ಕಾಗೋದಿಲ್ಲ. ಯಾಕಂದರೆ ಕರೆಂಟ್ ಇರೋದು 1 ಗಂಟೆವರೆಗೂ ಇರುತ್ತೆ ಅಷ್ಟೇ, ಬೆಳಿಗ್ಗೆ ಕರೆಂಟು. ಒಂದು ವಾರ ಬೆಳಿಗ್ಗೆ ಶಿಫ್ಟು, ಇನ್ನೊಂದು ವಾರ ಮಧ್ಯಾಹ್ನ ಶಿಫ್ಟ್, ಈ ಥರ ಕೊಡ್ತಾರೆ. ಈಗ ಬೆಳಿಗ್ಗೆ ಶಿಫ್ಟ್ ಐತೆ ಕರೆಂಟು, ಅಂದರೆ ಬೆಳಿಗ್ಗೆ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ಅದೇ ಇಲ್ಲಿ ನೀರು ಬರ್ತಾ ಆಯ್ತಲ್ಲ, ಅದಕ್ಕೆ ಇವಾಗ ಮೈ ತೊಳಿಬೇಕು. ನಾನು ಹಸುಗೆ ಮೈ ತೊಳಿತೀನಿ, ನಮ್ಮ ಜಾಣೆ ಮಗಳು ಅವಳು ಕರುಗೆ ಮೈ ತೊಳಿತಾಳೆ. ನೋಡ್ರಿ, ನಮ್ಮ ಕರುಗೆ ಮೈ ತೊಳೆದ್ಬಿಟ್ಲು ನಮ್ಮ ಜಾಣೆ ಮಗಳು, ನಮ್ಮ ಲಕ್ಷ್ಮಮ್ಮಂಗೆ. ನಡಿಯಮ್ಮ ಮುಂದೆ ಹಂಗೆ. ನೋಡ್ರಿ, ನಮ್ಮ ಲಕ್ಷ್ಮಮ್ಮ ಇವತ್ತು ಘಮ ಘಮ ಅಂತವಳೆ. ಇದಾಕಿ ಏನಮ್ಮ ಶಾಂಪು, ಕ್ಲಿನಿಕ್ ಪ್ಲಸ್ ಶಾಂಪು ಹಾಕಿ ಮೈ ತೊಳೆದಿರೋದು. ಪೂರ್ತಿ ಘಮ ಘಮ ಕ್ಲಿನಿಕ್ ಪ್ಲಸ್ ಶಾಂಪು ವಾಸನೆನೇ ಬರ್ತೈತೆ, ಸ್ಮೆಲ್ಲು. ಬಿಡಮ್ಮ, ಬಿಟ್ಬಿಡ, ಅಲ್ಲಿ ಮೇಯ್ತಿರಲಿ, ನಾನು ಕಟ್ತೀನಿ. ಹಸಿಗೆ ಮೈ ತೊಳೆದಾದ್ಮೇಲೆ ಹಸ ಅಲ್ಲೈತೆ, ಮೇಯ್ಕೊಂಡು ಬಂದೈತೆ. ಈಗ ಹಸ ನೋಡ್ಕೊಂಡೋಗಿ ಮೈ ತೊಳಿಬೇಕು. ಹಸುಗೆ ಕರುಗೆ ಎಲ್ಲ ಮೈ ತೊಳೆದಾದ್ಮೇಲೆ ಮೇವು ಕೊಯ್ದಾಕಿದ್ದೀನಿ. ನೋಡ್ರಿ, ಕರು ಮೇವು ಮೇಯ್ತಾ ಐತೆ ನಮ್ಮ ಲಕ್ಷ್ಮಮ್ಮ. ನೀವು ಹಳೇ ಬ್ಲಾಗಲ್ಲಿ ನೋಡಬೇಕಾದ್ರೆ ಇದು ತುಂಬ ಚಿಕ್ಕ ಕರ ಇತ್ತು, ಎಳೆ ಕರ. ಅವಾಗ 15 ದಿನ 20 ದಿನ ಕರ. ಈಗ ಎಷ್ಟು ದೊಡ್ಡ ಕರ ಆಗ್ಬಿಟ್ಟೈತೆ ನೋಡ್ರಿ. ಇದೆಲ್ಲ ಮೇವು ಕೊಯ್ದಾಯಿತು, ನನ್ನ ಕೆಲಸ ಎಲ್ಲ ಮುಗೀತು. ಇಲ್ಲಿಂದ ಸೀದಾ ನಾವು ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ತಿಂಡಿ ತಿಂದು ರೆಡಿಯಾಗಿ ಮಧುಗಿರಿ ಟೌನ್ಗೆ ಹೋಗ್ತಾಯಿದ್ದೀವಿ. ಇವತ್ತು ಅಕ್ಷಯ ತೃತೀಯ ಇದೆಯಲ್ಲ, ಹಾಗಾಗಿ ಏನೋ ಸ್ವಲ್ಪ ತರೋದಿದೆ. ಈಗ ಮಧುಗಿರಿ ಟೌನಿಗೆ ಬಂದಿದ್ದೀವಿ. ಮಧುಗಿರಿಗೆ ಬರ್ತಿದ್ದಂಗೆ ನಾವು ಮೊದಲು ಈ ಡೂಮ್ಲೆಟ್ ಸರ್ಕಲ್ಗೆ ಬರ್ತೀವಿ. ಏಕೆಂದರೆ ಇಲ್ಲಿ ನಮ್ಮ ಶ್ರೀಮತಿ ಅವ್ರಿಗೆ ಹೂ ಕೊಡಿಸ್ಬೇಕು ಅಂತ. ಅವ್ರಿಗೆ ದುಂಡು ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ನಾವು ಯಾವಾಗಲೂ ಹೂ ತೊಗೊಡ್ತಿದ್ವಲ್ಲ, ಹೂ ಅಜ್ಜಿ ಅವ್ರ ಹತ್ರ ದುಂಡು ಮಲ್ಲಿಗೆ ಹೂವು ಇರಲಿಲ್ಲ. ಹಾಗಾಗಿ ಇಲ್ಲೇ ಪಕ್ಕದಲ್ಲೇ ಇನ್ನೊಬ್ರಿದ್ರು, ಅಲ್ಲಿ ದುಂಡು ಮಲ್ಲಿಗೆ ಹೂ ಇತ್ತು. ಅಲ್ಲಿ ದುಂಡು ಮಲ್ಲಿಗೆ ಹೂ ತಗೊಂಡ್ವಿ. ಅಲ್ಲಿಂದ ಸೀದಾ ನಾವೀಗ ಈ ನಂದಿನಿ ಸೂಪರ್ ಮಾರ್ಟ್ ಇಲ್ಲಿಗೆ ಬಂದಿದ್ದೀವಿ. ನೋಡಿ, ನಾವು ಇಲ್ಲಿ ದಿನಸಿ ಐಟಮ್ ತಗೊಳೋದಕ್ಕೇನು ಬರಲಿಲ್ಲ. ದಿನಸಿ ಎಲ್ಲ ನಾವು ನಮ್ಮ ಊರ ಹತ್ರ ಶೆಟ್ರಂಗಡಿಲೇ ತಗೋತೀವಿ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಒಂದು ಸ್ವಲ್ಪ ಏನಾದರೂ ಕಾಳುಗಳು, ಆಮೇಲೆ ಡ್ರೈ ಫ್ರೂಟ್ಸು ಈ ಥರ ತೊಗೋಬೇಕು, ಒಳ್ಳೆಯದು ಅಂತ ನಮ್ಮ ಶ್ರೀಮತಿಯವರು ಹೇಳಿದ್ರು. ಹಾಗಾಗಿ ಬಂದ್ವಿ. ಅವರು ಸ್ವಲ್ಪ ಹೆಸರು ಕಾಳು ಏನೇನೋ ತೊಗೊಂಡ್ರು, ಡ್ರೈ ಫ್ರೂಟ್ಸ್ ಎಲ್ಲ. ಆಮೇಲೆ ಇದೇನೋ ಮಕಾನ ಅಂತೆ, ತುಂಬ ಎಲ್ಲ ಕಡೆ ಫೇಮಸ್ ಆಗಿಬಿಟ್ಟಿದೆ ಈಗಂತೂ. ಅದಕ್ಕೆ ನೋಡಿದ್ವಿ. ಅದರಲ್ಲೂ ರೋಸ್ಟ್ ಮಾಡಿಟ್ಟಿರೋ ಮಕಾನ ಬೇರೆ ಇದೆಯಂತೆ. ಇದ್ರ ಬಗ್ಗೆ ನಾವು ಮಾತಾಡ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಜಾಣೆ ಮಗಳು ಬಂದುಬಿಟ್ಟು
ನನಗೇನೋ ಬೇಕು ಅಂತ ಹೇಳಿದ್ಲು. ಒಂದು 4 ತೋರಿಸ್ತೀನಿ, ಅದರಲ್ಲಿ ಒಂದಾದರೂ ನನಗೆ ಕೊಡಿಸು ಅಂತ ಕೇಳಿದ್ಲು. ಏನು ಕೇಳ್ತಾವಳಪ್ಪ ನೋಡೋಣ ಅಂತ ಹೋದರೆ ಏನೋ ಟಾಯ್ಸ್ ಕೇಳಿದ್ದೆ ಅವಳು. ಯಾವ ಥರ ಟಾಯ್ಸ್ ಅಂದರೆ ಈ ಸ್ಪೈಡರ್ ಮ್ಯಾನ್ ಇದೆ ನೋಡಿ ಇಲ್ಲಿ, ಆ ಸ್ಪೈಡರ್ ಮ್ಯಾನ್ ಟಾಯ್ಸು, ಮತ್ತು ಇನ್ನೂ ಬೇರೆ ಏನೋ ತೋರಿಸಿದ್ಲು, ಇನ್ನೊಂದು 2-3 ಥರ. ಅದರಲ್ಲಿ ಈಗೆಲ್ಲ ತುಂಬ ಅಷ್ಟೊಂದೇನು ಇಷ್ಟ ಆಗಿಲ್ಲ, ಅದರಲ್ಲಿ ಸ್ಪೈಡರ್ ಮ್ಯಾನ್ ಬೆಟರ್ ಅನ್ನಿಸ್ತು. ಹಾಗಾಗಿ ಸ್ಪೈಡರ್ ಮ್ಯಾನೇ ತಗೋ ಅಂದೆ. ಅವ್ಳಿಗಂತೂ ತುಂಬ ಖುಷಿ ಆಯಿತು. ಈ ಥರ ಟಾಯ್ಸ್ ಇರಲಿಲ್ಲ, ತುಂಬ ಟಾಯ್ಸ್ ಇದ್ದಾವೆ. ಅವ್ರ ಅಮ್ಮಂಗೆ ತೋರಿಸೋದಕ್ಕೆ ಅವ್ರ ಅಮ್ಮ ಬೈತಾಯಿದ್ರು, ಮನೇಲಿ ಅಷ್ಟೊಂದಿದ್ದಾವೆ ಇದೇನಕ್ಕೆ ಬೇಕು ಅಂತ. ಆದರೂ ಅವಳು ಖುಷಿಗೋಸ್ಕರ ತಗೊಂಡಿದ್ದಾಯಿತು. ಇಲ್ಲಿ ನೋಡ್ರಿ, ಇಲ್ಲಿ ಕುಂಬಳು ಬೀಜ ಮತ್ತು ಸೂರ್ಯಕಾಂತಿ ಬೀಜ ಇದ್ದಾವೆ. ನಾವು ಚಿಕ್ಕವರಿದ್ದಾಗ ಇದೆಲ್ಲ ಜೋಬಲ್ಲಿ ಇಟ್ಕೊಂಡು ಸಿಪ್ಪೆ ಸುಲ್ಕೊಂಡು ತಿನ್ಕೊಂಡು ಓಡಾಡ್ತಿದ್ವಿ. ಇವರು ಚಿಪ್ಪೆನೇ ಸುಲಿದಿಟ್ಟಿದ್ದಾರೆ. ಜನರು ಸೋಮಾರಿ ಆದ್ರೆ ಅಥವಾ ಅಷ್ಟೊಂದು ಬ್ಯುಸಿ ಆದರೆ ಚಿಪ್ಪೆ ಸುಲಿದೇ ಇರೋ ಅಷ್ಟು ಬ್ಯುಸಿ ಆಗಿಬಿಟ್ರ ಅಂತ ಗೊತ್ತಿಲ್ಲ, ಇಲ್ಲೆಲ್ಲ ಮಾರೋಕೆ ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಶ್ರೀಮತಿಯವರೇ ನಾವು ನೋಡ್ತಾ ಇರೋ ಪಾಕೆಟ್ ಮಿರರ್ ಅಂತ ಕನ್ನಡಿ. ನಮ್ಮ ಜಾಣೆ ಮಗಳು ಅದನ್ನು ನೋಡಿಬಿಟ್ಟು ನಮ್ಮ ಸ್ಪೈಡರ್ ಮ್ಯಾನ್ ಮುಖನೂ ತೋರಿಸು ಅದರಲ್ಲಿ ಅಂತ ಇದು ಮಾಡ್ತಾಯಿದ್ಲು. ಆಮೇಲೆ ನಮ್ಮ ಜಾಣೆ ಮಗಳು ಪಾಪ್ಕಾರ್ನ್ ತೊಗೋಬೇಕು ಅಂತ ಅಂದ್ಲು. ಇಲ್ಲಿ ಬಂದಾಗೆಲ್ಲ ಪಾಪ್ಕಾರ್ನ್ ತೊಗೋತಾಳೆ. ನನಗೆ ಆ ಪಾಪ್ಕಾರ್ನ್ ಏನು ಇಷ್ಟ ಆಗೋಲ್ಲ, ಅದಕ್ಕೆಲ್ಲ ತುಂಬ ಬಟರ್ ಏನೋ ಆ ಥರ ಹಾಕಿರ್ತಾರಲ್ಲ, ಅದೇನು ಬಟರೋ ಅಥವಾ ಕೆಮಿಕಲ್ಲೋ ಗೊತ್ತಾಗಲ್ಲ. ಆದರೂ ಚಿಕ್ಕವು 2 ಪ್ಯಾಕೆಟ್ ತೊಗೋತೀವಿ ಅಷ್ಟೇ. ಇವಳು ಚಿಕ್ಕವು 2 ಪ್ಯಾಕೆಟ್ ತೊಗೊಂಡು ಅಷ್ಟೇ, 10 ರುಪೀಸೋ 20 ರುಪೀಸೋ ಇರಬೇಕಷ್ಟೇ ಅದು. ಆಮೇಲೆ ನಮ್ಮ ಜಾಣೆ ಮಕ್ಕಳು ಚಾಕ್ಲೇಟೋ ಏನೋ ಬೇಕು ಅಂತ ಅಂದ್ಲು. ಸರಿ ನೋಡೋಣ ನಡಿ ತಗೊಂಡಿವಂತೆ ಅಂದೆ. ಅವಳು ಇದೇನೋ ಚಿಪ್ಸ್ ನೋಡ್ರಿ, ಇದನ್ನು ಕೇಳಿದ್ಲು. ರೇಟ್ ಎಲ್ಲ ನೋಡಿದೆ, ಪ್ರೈಸ್ ಎಲ್ಲ. ಈ ಒಳಗಡೆ ಇಷ್ಟೆಷ್ಟು ಚಿಪ್ಸ್ ಇರುತ್ತೆ, ಈ ಡಬ್ಬಿಗೋಸ್ಕರ ಅಷ್ಟೊಂದು ದುಡ್ಡು ಕೊಡಬೇಕಾ, ಏನು ಬೇಡ ಬಿಡಮ್ಮ ಅಂತ ಅಂದೆ. ಆಮೇಲೆ ಸ್ನಿಕ್ಕರ್ಸ್ ತೊಗೊಂಡಿದ್ಲು, 2 ಚಾಕ್ಲೇಟ್ ತೊಗೊಂಡಿದ್ಲು. ಬಿಸ್ಕೆಟ್ ಏನಾದರೂ ತಗೋ ಅಂದೆ. ಅದಕ್ಕೆ ಅವಳು ಅವ್ರ ತಾತಂಗೋಸ್ಕರ ಮಾರಿ ಲೈಟ್ ಬಿಸ್ಕೆಟು, ಈ ಬಿಸ್ಕೆಟ್ ತೊಗೊಂಡ್ಲು. ಅವಳಿಗಲ್ಲ, ಅವ್ರ ತಾತಂಗೋಸ್ಕರ ತೊಗೊಂಡಿದ್ದಾಳೆ ಮಾರಿ ಲೈಟು. ಅವಳಿಗೆ ತುಂಬ ಇಷ್ಟ ಆಗೋ ಬಿಸ್ಕೆಟ್ ಅಂದರೆ ರಾಗಿ ಬಿಸ್ಕೆಟು. ಅದು ನಮ್ಮ ತುಮಕೂರಲ್ಲಿ ನಂಜುಂಡೇಶ್ವರ ಬೇಕ್ರಿ ಅವ್ರು ಮಾಡ್ತಾರೆ. ಬೇರೆ ಕಡೆ ಸಿಗುತ್ತೆ ಹೆಂಗೋ, ಇಲ್ಲೆಲ್ಲ ಸಿಗುತ್ತೆ ನಮಗೆ. ಈ ಬಿಸ್ಕೆಟನ್ನು ತುಂಬ ಇಷ್ಟ. ಅದು ತುಪ್ಪದಲ್ಲಿ ಮಾಡಿರ್ತಾರೆ, ರಾಗಿಯಿಂದ ತುಪ್ಪದಲ್ಲಿ ಏನೋ ಹುರಿದು ಏನೋ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಚಿಕ್ಕ ಮಕ್ಳಿಗೆಲ್ಲ ತಿನ್ನಿಸ್ತಾರೆ, ಹಾಗಾಗಿ ಇವಳಿಗೂ ಇಷ್ಟ. ಹಾಗಾಗಿ ಅದನ್ನು ತಗೊಂಡ್ವಿ ಬಿಸ್ಕೆಟು. ನೋಡಿ, ಸ್ಪೈಡರ್ ಮ್ಯಾನ್ನೇ ತೊಗೊಂಡು ಮೊದಲು ಬಿಲ್ಲಿಂಗ್ ಹತ್ರ ಹೋಗಿಬಿಟ್ಲು, ಅದನ್ನೇ ಫಸ್ಟ್ ಬಿಲ್ ಮಾಡಿಸ್ತೀನಿ ಅಂತ. ಇಷ್ಟೆಲ್ಲ ತಗೊಂಡ್ವಿ ಇಲ್ಲಿ ಬಂದು. ಅಲ್ಲಿಂದ ಸೀದಾ ನಾವು ಇಲ್ಲಿ ಒಂದು ನರ್ಸರಿ ಇದೆ ನಮ್ಮ ಮಧುಗಿರಿನಲ್ಲೇ. ಈ ನರ್ಸರಿ ಹತ್ರ ಬಂದ್ವಿ. ಇಲ್ಲೆಲ್ಲ ತುಂಬ ಗಿಡಗಳು, ಚಿಕ್ಕ ಸಸಿಗಳು ಎಲ್ಲ ಸಿಗ್ತವೆ. ಇವತ್ತು ಅಕ್ಷಯ ತೃತೀಯ ದಿನ ಒಡವೆ ಚಿನ್ನ ಅಷ್ಟೇ ಅಲ್ಲ, ಒಂದಿಷ್ಟು ಧಾನ್ಯಗಳು, ಕಾಳುಗಳು ಜೊತೆಗೆ 1-2 ಗಿಡಗಳು ಏನಾದರೂ ತೊಗೊಂಡ್ರೆ ಅದು ಒಳ್ಳೆಯದಂತೆ, ಶುಭ ಸಂಕೇತ ಅಂತೆ. ಅದನ್ನು ಹೇಳಿದ್ರು ನಮ್ಮ ಶ್ರೀಮತಿಯವರು. ಸರಿ ತಗೊಂಡು ನಡಿಯಮ್ಮ ಅಂದೆ. ಇಲ್ಲಿ ತುಂಬ ಥರದ್ದು ಗುಲಾಬಿ ಗಿಡಗಳಿದ್ವು. ನಮ್ಮ ಜಾಣೆ ಮಗಳು ನೋಡ್ರಿ, ಅವಳ ಫೇವ್ರೇಟ್ ಕಲರ್ ಪಿಂಕ್ ಕಲರ್. ಎಲ್ಲೋದ್ರೂ ಪಿಂಕು, ಯಾವುದ್ರಲ್ಲೂ ಪಿಂಕು ಅಂತಿರ್ತಾಳೆ. ಅವಳು ತುಂಬ ಇಷ್ಟವಾದ ಕಲರು ಆ ಪಿಂಕ್ ಕಲರ್ ರೋಸ್ ಬಿಟ್ಟಿತ್ತು, ಆ ಗಿಡ ಇಷ್ಟಪಟ್ಟು ತಗೊಂಡ್ಲು. ನಮ್ಮ ಶ್ರೀಮತಿಯವರು ಈ ಯೆಲ್ಲೋ ಕಲರ್ ಹಳದಿ ಬಣ್ಣದ್ದು ಈ ಗಿಡ ತಗೊಂಡ್ರು. ಇವೆರಡು ಗಿಡ ತಗೊಂಡಿದ್ದಾರೆ. ಇವೆರಡು ಗಿಡ ತಗೊಂಡಾಗ ನಮ್ಮ ತೋಟದಲ್ಲೆಲ್ಲಾದರೂ ನೆಡ್ತೀವಿ. ಬೆಳಗ್ಗೆಯಿಂದ ನೋಡಿದ್ರಿ ಏನೇನಾಯಿತು ಅಂತ. ಎಲ್ಲ ಹೊರಗಡೆ ಹೋಗಿದ್ವಿ, ಏನೇನೋ ತಂದ್ವಿ. ಅದೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಶ್ರೀಮತಿಯವರು ಏನೋ ತೊಗೊಂಡಿದ್ದಾರೆ. ಇವತ್ತು ಅಕ್ಷಯ ತೃತೀಯ ಅಂತೆ. ಅಕ್ಷಯ ತೃತೀಯ ದಿನ ಮನೆಗೆ ಚಿನ್ನ, ಬೆಳ್ಳಿ ಈ ಥರ ಒಡವೆ ಏನಾದರೂ ತಂದರೆ ಒಳ್ಳೆಯದಂತೆ. ಅದಕ್ಕೋಸ್ಕರ ನಮ್ಮ ಶ್ರೀಮತಿಯವರು ತಗೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಅವರೇ. ನಾನು ಕೇಳ್ತಾ ಇದೆಯಾ ಅನ್ಕೊಂಡೆ. ಇಲ್ಲ, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಒಳ್ಳೇದಾಗಲಿ. ಇನ್ನು ಪ್ರತಿ ವರ್ಷ ಇನ್ನು ಮೇಲೆ ಹೋಗ್ರಿ, ಮುಂದೆ ಬೆಳೀರಿ. ಇವರು ಒಡವೆ ಇದ್ರು, ತುಂಬ ಚಿಕ್ಕ ಒಡವೆ ತಗೊಂಡಿದ್ದಾರೆ ಇವ್ರಿಗಿರೋ ಬಜೆಟಲ್ಲಿ. ನಾವು ನೆನ್ನೆನೇ ನೋಡಿ ಸೆಲೆಕ್ಷನ್ ಮಾಡಿ ಎಲ್ಲ ಅಮೌಂಟ್ ಎಲ್ಲ ಕೊಟ್ಟು ಇಟ್ಟು ಬಂದಿದ್ವಿ. ಇವತ್ತು ಅಕ್ಷಯ ತೃತೀಯ ಅಲ್ವಾ, ಇವತ್ತೇ ಹೋಗಿ ತಗೊಬರ್ಬೇಕು ಅಂತ. ಹಾಗಾಗಿ ಇವತ್ತು ಹೋಗಿ ತೊಗೊಂಡು ಬಂದಿದ್ದೀವಿ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಈ ಒಡವೆ ತಗೊಂಡಿರೋದು ಇವರ ಸ್ವಂತ ಸಂಪಾದನೆಯಲ್ಲಿ. ಅದಕ್ಕೆ ಇವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು. ಆಮೇಲೆ ಸ್ವಂತ ಸಂಪಾದನೆ ಅಂದರೆ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತು, ವಿಲೇಜ್ ವೆಜ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಅಂತ. ಗೊತ್ತಿಲ್ಲದೆ ಇರೋರು ಯೂಟ್ಯೂಬ್ ಹೋಗ್ಬಿಟ್ಟು ವಿಲೇಜ್ ವೆಜ್ ರೆಸಿಪೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕಸ್ಮಾತ್ ಫೇಸ್ಬುಕ್ಕಲ್ಲೇ ನಾವು ವೀಡಿಯೋಸ್ ನೋಡ್ತೀವಿ ಅಂದರೆ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಸಹ ಇದೆ, ವಿಲೇಜ್ ವೆಜ್ ರೆಸಿಪೀಸ್ ಅಂತ. ಅದನ್ನು ಫಾಲೋ ಮಾಡಿ.
ಮನೆಗೆ ಬಂದು ಸಂಜೆ ಮಾಮೂಲಿ ಪೂಜೆ ಎಲ್ಲ ಮಾಡಿದ್ವಿ. ಹಸುಗೆ ಕರುಗೆಲ್ಲ ಬೆಳಿಗ್ಗೆ ಹೇಳಿದ್ನಲ್ಲ ಮೈ ತೊಳೆದು ಹಿಂಗೆ ಪೂಜೆ ಮಾಡ್ಬೇಕಂತ. ಸಂಜೆ ಬಂದು ಮಧ್ಯಾಹ್ನನೇ ಬಂದ್ವಿ. ಆಮೇಲೆ ಸಂಜೆ ಪೂಜೆ ಟೈಮಲ್ಲಿ ಹಸುಗೆ ಕರುಗೆಲ್ಲ ಪೂಜೆ ಮಾಡಿ ನಮ್ಮ ಶ್ರೀಮತಿಯವರು ಸ್ವಲ್ಪ ಸ್ವೀಟ್ ಮಾಡಿದರು. ಬೇರೆ ಏನೋ ಹಬ್ಬ ಮಾಡ್ತೀನಿ ಅಂದರು. ಆದರೆ ನಮ್ಮ ಜಾಣೆ ಮಕ್ಕಳು ಏನು ಕೇಳಿದಮ್ಮ, ಜಾಮೂನ್ ಬೇಕು ಜಾಮೂನ್ ಬೇಕು ಅಂತ ಕೇಳಿದ್ರು. ಅದಕ್ಕೋಸ್ಕರ ಸಿಂಪಲ್ಲಾಗಿ ಅವಳಿಗೋಸ್ಕರ ಜಾಮೂನ್ ಮಾಡಿ ಪೂಜೆ ಎಲ್ಲ ಮಾಡಿ ಇದು ದೇವ್ರ ಮುಂದೆ ಇಟ್ಟು ತುಂಬ ಭಕ್ತಿಯಿಂದ ಪೂಜೆ ಮಾಡಿದ್ರು. ಈ ಸಲ ಇಷ್ಟು ಚಿಕ್ಕ ತಗೊಂಡಿರೋ, ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ದೊಡ್ಡದು ಈ ಥರ ತಗೊಳ್ಳಿ. ಬೆಳವಣಿಗೆ ಆಗ್ತಾ ಇರಲಿ ನಿಮ್ಮ ಯೂಟ್ಯೂಬ್ ಚಾನಲ್ಲು ಮತ್ತು ನಿಮ್ಮ ಅರ್ನಿಂಗ್ಸು ಎಲ್ಲ ಯೂಟ್ಯೂಬಲ್ಲಿ. ಇದು ಏನು ಒಡವೆ ತಗೊಂಡಿದ್ದಾರೆ ಅಂತ ತೋರಿಸಿವಿ ನೋಡಿ. ಈಗ ತುಂಬ ದೊಡ್ಡದೇನಲ್ಲ, ತುಂಬ ಚಿಕ್ಕದೇ ಇದು ಒಡವೆ. ಇವ್ರಿಗಿರೋ ಬಜೆಟಲ್ಲಿ ಹೇಳಿದ್ನಲ್ಲ ತಗೊಂಡಿರೋ ಅಂಥದ್ದು. ಕಾಣಿಸ್ತಿದೆಯಾ? ಇವರ ಸ್ವಂತ ಸಂಪಾದನೆಯಲ್ಲಿ ತಗೊಂಡಿದ್ದಾರಲ್ಲ, ತುಂಬ ಖುಷಿ ಆಗುತ್ತೆ ಇದರಿಂದ. ಅವ್ರಿಗಂತೂ ತುಂಬ ಖುಷಿ ಆಯ್ತಂತೆ. ಅದು ಅಕ್ಷಯ ತೃತೀಯ ದಿನ ತಗೋಬೇಕು ಅಂದಿದ್ದಕ್ಕೆ ಅಂದ್ಕೊಂಡು ತಗೊಂಡಿದ್ದಾರೆ. 2.5 ಗ್ರಾಮ್ ಇದೆ ಇದು. ಹೇಗಿದೆ ಈ ಡಿಸೈನು? ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ, ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಆದಷ್ಟು ಎಲ್ಲರೂ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಏನಿಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ, ಪರವಾಗಿಲ್ಲ. ತುಂಬ ಕನ್ಸು ಎಲ್ಲಾರ್ಗೂ ಒಂದೇ ರೀತಿ ಇಷ್ಟ ಆಗ್ಬೇಕು ಅಂತ ಏನಿಲ್ವಲ್ಲ. ತಗೊಂಡಿರೋದು ಇವರ ಈ ಖುಷಿ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಈ ವ್ಲಾಗ್ನ ಮಾಡಿದ್ದು. ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅವ್ರಿಗೆ ತುಂಬ ಖುಷಿ ಆಗ್ತಿದೆಯಂತೆ. ಯಾಕಂದರೆ ಅವರ ಸ್ವಂತ ಸಂಪಾದನೆ, ಅವರ ಕನಸು ಅದು. ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದೊಂದು ಕನಸು. ಅದರಲ್ಲೂ ಅರ್ನಿಂಗ್ಸ್ ಮಾಡಿ ಅದರಲ್ಲಿ ಅದು ಒಡವೆ ತಗೊಂಡಿರೋದು ಅಕ್ಷಯ ತೃತೀಯ ಈ ದಿನ ತಗೋಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಕನಸು. ಅದರಲ್ಲಿ ಇವರು ಯೂಟ್ಯೂಬ್ ಚಾನಲ್ ಕನ್ಸ್ಕೊಂಡಿದ್ರಲ್ಲ, ಅದೆಲ್ಲ ಸಕ್ಸಸ್ ಆಗಿ ಅದರಿಂದ ಅಮೌಂಟ್ ಬಂದು ಅದರಲ್ಲಿ ತಗೊಂಡಿದ್ರಲ್ಲ ಒಡವೆ. ಅದಕ್ಕೆಲ್ಲ ನಮ್ಮ ಮನೆಯವರೇ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ. ನಮ್ಮ ಕೈಲಾದ ಮಾಡಿದೀನಿ ಅಂದ್ರು ಅದಕ್ಕೆ ಅವರೇ ಕಾರಣ. ಆಮೇಲೆ ನೆಕ್ಸ್ಟು ವ್ಲಾಗಲ್ಲಿ ನಾವು ಮುಂದೆ ಯೂಟ್ಯೂಬ್ ಚಾನಲ್ ಇವ್ರು ಹೇಗೆ ಶುರು ಮಾಡಿದ್ರು, ಯಾಕೆ ಶುರು ಮಾಡಿದ್ರು, ಅದು ಹೇಗೆ ಅಂತೆಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಈಗ ಈ ಬ್ಲಾಗ್ನ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆಮೇಲೆ ಈ ಬ್ಲಾಗ್ನ ಮುಗಿಸೋದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಅಕ್ಷಯ ತೃತೀಯ ದಿನದ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಸಮೃದ್ಧಿ ಆಗಲಿ, ಇನ್ನು ಜಾಸ್ತಿ ಆಗಲಿ, ಅಕ್ಷಯವಾಗಲಿ, ಸಮೃದ್ಧಿ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮಾರಿದೆ ಫಾಲೋ ಮಾಡಿ. ಬಾಯ್ ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.